ಎಲ್ರಿಗೂ ನಮಸ್ಕಾರ. ಇನ್ನೇನು ಪುಷ್ಪ 2 ಡಿಸೆಂಬರ್ 2ಕ್ಕೆ ಇನ್ನೇನು ರಿಲೀಸ್ ಆಗ್ತಾ ಇದೆ. ಅದು ಕನ್ನಡದಲ್ಲೂ, ತೆಲುಗುನಲ್ಲಿ ಮತ್ತು ತಮಿಳಲ್ಲಿ, ಮಲಯಾಳಂನಲ್ಲಿ, ಹಿಂದಿನಲ್ಲಿ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜಲ್ಲೂ ಬರ್ತಾ ಇದೆ ಅಂತಲೇ ಹೇಳ್ಬೋದು. ನಾನು ರೀಸೆಂಟಾಗಿ ಒಂದು ವಿಡಿಯೋ ನೋಡಿದೆ. ಮಹೇಂದರ್ ವೈಬ್ಸ್ ಅಂತ ಹೇಳ್ಬಿಟ್ಟು, ಮಹೇಂದರ್ ಅವ್ರದ್ದು. ಈಸ್ ಒನ್ ಆಫ್ ದ ತೆಲುಗು ವೆಲ್ ನೋನ್ ಯೂಟ್ಯೂಬರ್. ಅವರು ಮೂವಿ ರಿವ್ಯೂಸ್ ಎಲ್ಲ ಮಾಡ್ತಾ ಇರ್ತಾರೆ. ಕನ್ನಡದಲ್ಲಿ ಒಂದು ಇವಾಗ ಇತ್ತೀಚೆಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ಒಂದು ಟ್ರೆಂಡ್ ನಡೀತಾ ಇದೆ, ಬೈಕಾಟ್ ಪುಷ್ಪ 2 ಅಂತ ಹೇಳ್ಬಿಟ್ಟು. ಅದು ಯಾಕೆ ಅಂತ ಹೇಳಿದ್ರೆ, ತೆಲುಗುನಲ್ಲಿ ಬಗೀರ ಸಿನಿಮಾಗೆ ಅಂತ ಹೆಚ್ಚು ಸ್ಕ್ರೀನ್ ಸಿಗಲಿಲ್ಲ ನಮಗೆ. ಹಂಗಾಗಿ ಅದನ್ನು ಆದಷ್ಟು ಬೇಗ ಥಿಯೇಟರ್ಗಳಿಂದ ತೆಗಿಬೇಕಾಗಂತ ಸಂದರ್ಭ ಬಂದಿತ್ತು. ಅಲ್ಲಿನಷ್ಟು ಕಲೆಕ್ಷನ್ ಕೂಡ ಅಂತ ನಮಗೇನು ಜಾಸ್ತಿ ಏನು ಬಂದಿರಲಿಲ್ಲ ಬಗೀರ ಸಿನಿಮಾಗೆ. ಅದಕ್ಕೋಸ್ಕರ ಕನ್ನಡ ಜನಗಳೆಲ್ಲ ಏನು ಮಾಡ್ತಿದ್ದಾರೆ, ಪುಷ್ಪ 2 ಕೂಡ ನಾವು ಬ್ಯಾನ್ ಮಾಡಬೇಕು ಅಂತ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದರಿಂದ ರೀಸನ್ ಆಗಿ ಮಹೀಂದರ್ ವೈಬ್ಸ್ ಅಂತ ಮಹೀಂದರ್ ಅವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇಲ್ಲ ನಮಗೆ ಕನ್ನಡದಿಂದ ಕನ್ನಡದಿಂದ ತೆಲುಗುಗೇನು ಅಮೌಂಟೇ ಬರ್ತಾ ಇಲ್ಲ, ದುಡ್ಡೇ ಬರ್ತಾ ಇಲ್ಲ ನಮಗೆ. ಸೊ ಅದನ್ನು ನೋಡಿದ್ರೆ ತಾನೇ ಬೈಕಾಟ್ ಮಾಡ್ಬೋದು ಅಂತ ಒಂದೆರಡು ಕಮೆಂಟ್ಗಳನ್ನು ವಿಡಿಯೋದಲ್ಲಿ ಪಾಸ್ ಮಾಡಿದ್ದಾರೆ. ಬಟ್ ನಾನು ಹೇಳ್ತಿರೋದು ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಂದೇ ಎಕ್ಸಾಂಪಲ್ ತೊಗೊಂಡ್ರೆ, ನನಗೆ ತೆಲುಗು ಚೆನ್ನಾಗಿ ಬರುತ್ತೆ ನನಗೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಫಿಲ್ಮ್ ತೆಲುಗುದಲ್ಲೇ ನೋಡ್ತೀನಿ ನಾನು. ಹಂಗೆ ನನ್ನಂಥ ಜನಗಳು ತುಂಬ ಜನ ಇದ್ದಾರೆ ಕನ್ನಡದಲ್ಲಿ. ಆಲ್ಮೋಸ್ಟ್ ಕನ್ನಡ ಪೀಪಲ್ಗೆ ಏನಂತ ಹೇಳಿದ್ರೆ, ಬೆಂಗಳೂರು ಇರೋರಿಗೆ ಆಲ್ಮೋಸ್ಟ್ ಕನ್ನಡ ಹೆಂಗೆ ಮಾತಾಡ್ತಾರೆ, ತೆಲುಗುನೂ ಅದೇ ಥರನೇ ಮಾತಾಡೋಷ್ಟು ಫ್ಲೂಯೆನ್ಸಿ ಅವ್ರಿಗಿರುತ್ತೆ. ಅದರಿಂದ ಅವ್ರು ಏನು ಮಾಡ್ತಾರೆ, ಒರಿಜಿನಲ್ ವೀಡಿಯೋದಲ್ಲೇ ನೋಡೋದಕ್ಕೆ ಇಷ್ಟಪಡ್ತಾರೆ. ಸೊ ಹಂಗಾಗಿ ಅವ್ರು ತೆಲುಗು ವರ್ಷನ್ ಹೋಗಿ ನೋಡೋದ್ರಿಂದಾಗಿ ತುಂಬ ಜನ ತೆಲುಗುದಲ್ಲೇ ನೋಡ್ತಾರೆ. ಸೊ ಕನ್ನಡದಲ್ಲಿ ನೋಡೋ ಜನ ಕಡಿಮೆ ಇರ್ತಾರೆ. ಫಾರ್ ಎಕ್ಸಾಂಪಲ್ ಮಲಯಾಳಂ ಇದೆ, ಹಿಂದಿ ಇದೆ, ತಮಿಳಿದೆ. ಅದು ನಮಗೆ ಅರ್ಥ ಆಗಲ್ಲ ಅಂದ್ಕೊಂಡ್ರೆ ನಾವು ಕನ್ನಡದಲ್ಲಿ ಬಂದರೆ ಕನ್ನಡದಲ್ಲಿ ನೋಡ್ತೀವಿ ನಾವು. ಇನ್ ಕೇಸ್ ಏನಾದರೂ ಮಲಯಾಳ ನಮಗೆ ಬಂದರೆ ಹೋಗ್ಬಿಟ್ಟು ನಾವು ಮಲಯಾಳಮಲ್ಲೇ ನೋಡ್ತೀವಿ ನಾವು. ಯಾಕೆ ಒರಿಜಿನಲ್ಲೇ ನೋಡಬೇಕನ್ನೋದು ನನ್ನ ಒಂದು ಅಭಿಪ್ರಾಯ. ಅದೇ ಥರನೇ ಎಲ್ಲರೂ ಮಾಡ್ತಿದ್ದಾರೆ. ನನ್ನ ತುಂಬ ಜನ ಫ್ರೆಂಡ್ಸ್ ಕೂಡ ಇದ್ದಾರೆ, ಅವರಾದರೂ ಅಷ್ಟೇ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಡೈರೆಕ್ಟಾಗಿ ಹೋಗ್ಬಿಟ್ಟು ತೆಲುಗುನಲ್ಲಿ ಬಂದರೆ ತೆಲುಗುನಲ್ಲೇ ನೋಡ್ತಾರೆ. ಮಲಯಾಳಂ ಅಂದರೆ ನಮಗೆ ಮಲಯಾಳಂ ಬರದಿರೋದ್ರಿಂದ ಕನ್ನಡ ವರ್ಷನಾಗಿ ನೋಡ್ಬಿಡ್ತೀವಿ ನಾವು. ಅಂದರೆ ಮಹೇಂದರ್ ಅವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಫಾರ್ ಎಕ್ಸಾಂಪಲ್ RR ಮೂವಿ ಇದೆ. RR ಮೂವಿಗೆ ನಮಗೆ ಕನ್ನಡದಿಂದ ಬಂದಿದ್ದು ಓನ್ಲಿ ಬರೀ 1.2 crores ಮಾತ್ರ ಬಂದಿದೆ ಅಂತ ಏನೋ ಹೇಳ್ತಿದ್ದಾರೆ. ಬಟ್ 1.2 crores ಒಂದೇ ಅಲ್ಲ, ಅರೌಂಡ್ ಮೋರ್ ದೆನ್ 50 crores ನಾವು ಕರ್ನಾಟಕದಿಂದ ಕೊಟ್ಟಿದ್ದೀವಿ ಅಂತಲೇ ನನಗೆ ಗೊತ್ತಿದೆ ನಮಗೆ. ಸೊ ಅದಕ್ಕೆ ನಾನು ಹೇಳ್ತಿರೋದೇನು ಅಂತ ಹೇಳಿದ್ರೆ, ಇಟ್ ಈಸ್ ನಾಟ್ ಇದು ಕರೆಕ್ಟ್ ಅಲ್ಲ ಅಂತ ನಮ್ಮ ಒಪಿನಿಯನ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ಎಲ್ಲರೂ ಅದು 55 ಕೋಟಿ ಏನು ಬಂದಿದೆಯೋ, 150 ಕೋಟಿ ಏನೋ ಬಂದಿದೆ ಅಂತ ಏನಂತ ಮಾತಾಡ್ತಿದ್ದೀವೋ ನಾವು, ಎಲ್ಲರೂ ಅಮೌಂಟ್ ಏನಿದೆ ಅದು ಎಲ್ಲರೂ ಬರೀ ತೆಲುಗು ಭಾಷಿಗರು ಮಾತ್ರ ನೋಡಿ, ಬೆಂಗಳೂರಿರುವಂಥ ತೆಲುಗು ಭಾಷಿಗರು ಮಾತ್ರ ನೋಡ್ಬಿಟ್ಟು ಅಮೌಂಟ್ ಕೊಟ್ಟಿದ್ದಾರೆ ಎನ್ನುವುದು ಕಂಪ್ಲೀಟ್ ಅದು ನಿಜವಾದಂಥ ಮಾತು ಅಲ್ಲ ಎಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಇದರ ಒಪಿನಿಯನ್ ಏನಪ್ಪ ಅಂತ ಹೇಳಿದ್ರೆ, ತೆಲುಗುನಲ್ಲಿ ಪುಷ್ಪ 2 ಬರೋದ್ರಿಂದ ನಾವು ಬ್ಯಾನ್ ಮಾಡ್ತಿರ್ಬೋದು, ಏನೇ ಹೇಳ್ತಿರ್ಬೋದು. ಪುಷ್ಪ 2 ಮೂವಿ ಚೆನ್ನಾಗಿದ್ದರೆ ನಾವು ಅದನ್ನು ನೋಡ್ತೀವಿ ಅಂತೂ ಕನ್ನಡಿಗರಂತೂ ಅದನ್ನು ಕೈ ಬಿಡೋದೇ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ತುಂಬ ದಿನದಿಂದ ವೆಯ್ಟ್ ಮಾಡ್ತೀನಿ ಪುಷ್ಪ 2 ಯಾವಾಗ ಬರುತ್ತೆ ಅಂತೇಳಿ. ನಾನು ಕೂಡ ಹೋಗ್ಬಿಟ್ಟು ಟಿಕೆಟ್ ಸಿಕ್ಕ ತಕ್ಷಣ, ಅವೈಲೇಬಲ್ ಇದ್ದ ತಕ್ಷಣ ಹೋಗ್ಬಿಟ್ಟು ಮೂವಿ ನೋಡೋದಕ್ಕೆ ಇಷ್ಟಪಡ್ತೀನಿ ನಾನು. ಅದೇ ರೀತಿ ತುಂಬ ಜನ ನನ್ನ ಥರನೇ ಇರೋ ತುಂಬ ಜನಗಳು, ಅವರು ಕನ್ನಡದಲ್ಲಿ ಬಂದರೂ ಸಮೇತ ತೆಲುಗುನಲ್ಲೇ ನೋಡುವಂಥ ತುಂಬ ಜನರು ಇದ್ದಾರೆ. ನಮಗೆ ಭಾಷೆ ಬರಲ್ಲ ಅಂತೇಳಿದ್ರೆ ಮಾತ್ರನೇ ನಾವು ಕನ್ನಡದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀವಿ ಹೊರತು, ಇಲ್ಲಾಂದ್ರೆ ನಾವು ಅದನ್ನು ಒರಿಜಿನಲ್ ವರ್ಷನಲ್ಲೇ ನೋಡ್ತೀವಿ ಹೋಗ್ಬಿಟ್ಟು ನಾವು. ಈ ಬಾಲಮಹೇಂದರ್ ಅವರು ಏನು ಹೇಳ್ತಿದ್ದಾರೆ ಅದು ಅಷ್ಟು ನಿಜ ಅಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಇನ್ ಕೇಸ್ ಪುಷ್ಪ 2 ಬಂದರೆ, ಇದು 5ನೇ ತಾರೀಕು ರಿಲೀಸ್ ಆಗ್ತಾಯಿದೆ ವರ್ಲ್ಡ್ ವೈಡಲ್ಲಿ. ಇನ್ನು ಬೆಂಗಳೂರಲ್ಲೂ ಕರ್ನಾಟಕದಲ್ಲೂ ಕೂಡ ಸೇಮ್ ಟೈಮಲ್ಲೇ ರಿಲೀಸ್ ಆಗ್ತಾಯಿದೆ. ತುಂಬ ದೊಡ್ಡ ಬಜೆಟ್ ಮೂವಿ ಆ್ಯಂಡ್ ತುಂಬ ಎಕ್ಸ್ಪೆಕ್ಟೇಷನ್ ಮೂವಿ ಆಲ್ಸೋ ಇದು. ಸೊ ನಾನು ಹೇಳೋದೇನು ಅಂತಂದರೆ, ಮೂವಿ ಚೆನ್ನಾಗಿದ್ದರೆ ಎಲ್ಲಿದ್ರೂ ಜನ ನೋಡೇ ನೋಡ್ತಾರೆ ಅಂತ ನೋಡೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈವನ್ ಅದು ಕರ್ನಾಟಕದಲ್ಲೂ 100+ ಕೋರ್ ಕಲೆಕ್ಟ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಬಾಲು ಮಹೇಂದರ್ ಅವರು ಏನಿದ್ದಾರೆ, ಅವರು ತುಂಬ ಈಸ್ ರೆಸ್ಪೆಕ್ಟಬಲ್. ನಾನು ಯಾವ ತೆಲುಗು ಮೂವಿ ನೋಡಬೇಕಾದ್ರೆ ಬಾಲ್ ಮಹೇಂದರ್ ಅವರ ವೈಬ್ಸ್ ಅಂತ ಯೂಟ್ಯೂಬ್ ಚಾನಲ್ ಏನಿದೆ, ಅದರದ್ದು ರಿವ್ಯೂಸ್ ನೋಡ್ಕೊಂಡ್ಬಿಟ್ಟೆ ನಾನು ಮೂವಿ ಓದೋಕ್ಕೆ ನಾನು ಇಷ್ಟಪಡ್ತೀನಿ. ಯಾವಾಗಲೂ ಅದನ್ನು ಫಾಲೋ ಮಾಡ್ತೀನಿ ಕೂಡ. ಅದೇ ರೀತಿ ಕಾಂತಾರ ಮೂವಿಗೆ ಅವರು ತುಂಬ ಒಳ್ಳೆ ರಿವ್ಯೂಸನ್ನು ಕೊಟ್ಟಿರ್ತಾರೆ. ನಾನು ನೋಡಿದ್ದೀನಿ ಅದನ್ನು. ಈವನ್ ಐ ಆಲ್ಸೋ ಅಬ್ಸರ್ವ್ ದಟ್. ಬಟ್ ಸಮ್ಟೈಮ್ಸ್ ವಾಟ್ ಎವರ್ ಈಸ್ ಗೋಯಿಂಗ್ ಟು ಟೆಲ್, ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದಾರೆ, ಬಟ್ ಇಟ್ ವಿಲ್ ಗೋಯಿಂಗ್ ಟು ಪೋರ್ಟ್ರೇ ಇನ್ ದ ರಾಂಗ್ ವೇ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.